ಕಾರಂತರ ಬಗ್ಗೆ ಮೊದಲಿಗೆ ಪುಸ್ತಕ ಬರೆದವರು ಕಾರಂತರ ಕಾದಂಬರಿಗಳು ಅಂತ ಬರೆದವರು ಅನಂತನಾರಾಯಣ ಅವರು. ಇಲ್ಲಿ ಅನಂತನಾರಾಯಣ ಇಡೀ ಕೃತಿಯನ್ನೇ ಅವರು ಒಪ್ಪಲಿಲ್ಲ. ಆ ಸರಳ ರಗಳೆಯ ಬಗ್ಗೆ ಬರೆದಿರೋದು, ಕಥನ ಕಾವ್ಯದ ಬಗ್ಗೆ ಬರೆದಿರೋದು ಇತ್ಯಾದಿ ಇತ್ಯಾದಿ. ಅದು ಭಾಳ ಅದ್ಭುತವಾದ ಹೆಚ್ಚೆಬಿಟ್ರು. ನನ್ನ ಓದಿನ ಮತ್ತು ನಾನು ಮತ್ತೆ 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 ಹೇಳ್ತಾ ಇದ್ದೀನಿ, ಎಲ್ಲ ಕಡೆನೂ ಕನ್ನಡದಲ್ಲಿ ಎಷ್ಟು PhD ಥೀಸಿಸು ಪ್ರಿಂಟ್ ಆಗಿವೆಯೋ ಅವೆಲ್ಲಕ್ಕೂ ಮಕುಟಪ್ರಾಯವಾಗಿರೋದು ಅನಂತನಾರಾಯಣವ್ರ ಕೃತಿ ಅಂತ. PhD ಬರದೇ ಇರೋದು. ಕುವೆಂಪು ಯಾಕೆ ರಿಜೆಕ್ಟ್ ಮಾಡಿದ್ರು? ಇವ್ರ ಬಗ್ಗೆ ಟೀಕೆ ಟಿಪ್ಪಣಿ ಅಥವಾ ಉಪೇಕ್ಷೆ ಮಾಡಿರ್ಬೋದು ಅಲ್ಲಿ, ಅಥವಾ ಬೇರೆಯವರಿಗೆ ಮಾನ್ಯತೆ ಜಾಸ್ತಿ ಕೊಟ್ಟು ಇವ್ರಿಗೊಂಚೂರು ಕಡಿಮೆ ಕೊಟ್ಟಿರ್ಬೋದು. ಇದೆಲ್ಲಕ್ಕೂ ಕಾರಣ ಅವರು ಕಾರಂತರ ಮತ್ತು ಗೋಕಾಕರ ಸಂಪರ್ಕ ಇದ್ದವರು. ಹಂಪೆ ವಿಶ್ವವಿದ್ಯಾನಿಲಯದಿಂದ ಕನ್ನಡ ಮತ್ತು ಇಂಗ್ಲೀಷ್ ಪ್ರಾಧ್ಯಾಪಕರು ಅಂತ ಆಯ್ಕೆಯಾಗಿ ಬಂತು. ಯಾವತ್ತು ಬಂತು ಅಂದರೆ 10 ದಿನ ಬಂತು ಅಷ್ಟೆ. ಅನಂತನಾರಾಯಣ ಅವರು ಇಂಗ್ಲೀಷ್ ಮೇಷ್ಟ್ರು ಒಂದು ರೀತಿ, ಹಾಗೆಯೇ ಕನ್ನಡದ ಮೇಷ್ಟ್ರು ಕೂಡ. ಕನ್ನಡ MA ಇಂಗ್ಲೀಷ್ MAನೂ ಮಾಡಿರಬೇಕು ಅವರು ಅನಂತನಾರಾಯಣ ಅವರು. ಆಮೇಲೆ ನಾನು ನೋಡೋ ಹೊತ್ತಿಗೆ ಅವರು ಮೊದಲು ಹೇಗಿದ್ದರೋ ಗೊತ್ತಿಲ್ಲ, ನಾನು ನೋಡೋ ಹೊತ್ತಿಗೆ ಪಂಚೆ ಅರ್ಧ ತೋಳಿನ ಜುಬ್ಬ, ಯಾವಾಗಲೂ ತೋಳಿಗೆ ಅರ್ಧ ತೋಳಿಗೆ ಇತ್ತು ಅವರು ಜುಬ್ಬ ನಾನು ನೋಡಿದಾಗೆಲ್ಲ. ಖಾದಿ ಬಟ್ಟೆ ಅದು. ಸೊ ಮೈಸೂರಲ್ಲೇ ಇದ್ದರು ಅವರು, ಯಾವ ಕಾಲೇಜಿನಲ್ಲಿದ್ದರೂ ನನಗೆ ಗೊತ್ತಿಲ್ಲ. ಆದರೆ ನಾನು ಅವ್ರ ಜೊತೆ ತುಂಬ ಸಂಪರ್ಕ ಇಟ್ಕೊಂಡಿದ್ದೆ. ಅದಕ್ಕೆ ಕಾರಣ ಏನು ಅಂದರೆ ಕಾರಂತರ ಬಗ್ಗೆ ಮೊದಲಿಗೆ ಪುಸ್ತಕ ಬರೆದವರು ಕಾರಂತರ ಕಾದಂಬರಿಗಳು ಅಂತ ಬರೆದವರು ಅನಂತನಾರಾಯಣ ಅವರು. ಅನಂತನಾರಾಯಣ ಅವರು ಇವತ್ತಿಗೂ ಅದು ಭಾಳ ಮುಖ್ಯವಾದ ಒಂದು ಪುಸ್ತಕ ಅದು. ಕಾರಂತರ ಅಭಿಮಾನಿಯೂ ಹೌದು ಮತ್ತು ಇಂಗ್ಲೀಷ್ ಪ್ರೊಫೆಸರ್ ಆದ್ದರಿಂದ ಭಾಳ ತೂಕವಾಗಿ ಎಚ್ಚರಿಕೆಯಿಂದ ಎಲ್ಲ ಅಧ್ಯಯನ ಮಾಡಿ ವಿಶ್ವ ಸಾಹಿತ್ಯ ಕನ್ನಡ ಸಾಹಿತ್ಯ ಅಧ್ಯಯನ ಮಾಡಿ ಅದನ್ನು ಬರೆದಿದ್ದಾರೆ. ಇವರು ಪ್ರಗತಿಶೀಲರು ಹೇಗಪ್ಪ ಆದರು ಅಂತಂದರೆ ನನ್ನ ಪ್ರಕಾರ ಅವ್ರ ಕಾದಂಬರಿಗಳು ಸಾಕಷ್ಟು ಬರೆದಿದ್ದಾರೆ. ಇವೆಲ್ಲದೇ ವಿಮರ್ಶಕರಾಗಿ ಅವ್ರ ಹೆಸರು ಬಂದಿರೋದು, ಆದರೂ ಕಾದಂಬರಿಗಳು ಬರೆದಿದ್ದಾರೆ. ಇಂಗ್ಲೀಷಿನಿಂದ ಸಾಕಷ್ಟು ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅವು ಭಾಳ ಮುಖ್ಯವಾದ ಕೊಡುಗೆ ಅಂತ ಪರಿಗಣಿತವಾಗಿದೆ. ಈಗ ರೀಪ್ರಿಂಟ್ಗಳು ಆಗ್ತಾಯಿದೆ ಅವರು ಮಾಡಿದ್ದು ಇದೆಲ್ಲ ಕೂಡ. ಇವೆಲ್ಲಕ್ಕೂ ಅನಂತನಾರಾಯಣವರು ಉಳಿದಿರೋದು ಎಲ್ಲಿ ಅಂತಂದರೆ ಹೊಸಗನ್ನಡ ಕಾವ್ಯದ ಮೇಲೆ ಇಂಗ್ಲೀಷ್ ಕಾವ್ಯದ ಪ್ರಭಾವ ಅಂತ ಒಂದು ಥೀಸಿಸ್. ಅದಕ್ಕೆ ಗುರುಗಳು ಯಾರು? ಇದಕ್ಕೆ ಟಿ.ಎಂ. ಶ್ರೀಕಂಠಯ್ಯ ಅವರು ಫಸ್ಟ್ ಗೈಡ್. ಅಂದರೆ ಅವರು ಮೊದಲನೇ ವಿದ್ಯಾರ್ಥಿ ಇವರು. ಅನಂತನಾರಾಯಣ ಈ PhD ಮಾಡೋಕ್ಕೆ ಹೋಗಿ ರಿಜಿಸ್ಟರ್ ಮಾಡಿಸಿದ್ರು. ಅವರು ಗೈಡ್ ಮಾಡಿದರು. ಆ ಪುಸ್ತಕ ಸಿದ್ಧ ಆಯಿತು. ಅದು ಮೈಸೂರು ಯೂನಿವರ್ಸಿಟಿಗೆ ಅರ್ಪಣೆ ಮಾಡೋಂದರೆ ಕೊಟ್ಟರು. ಇದು PhD ವಿದ್ಯಾರ್ಥಿ ಇವರು ಅನಂತನಾರಾಯಣ. ಅವರು ಪ್ರೊಫೆಸರು ಇವರು ಯಾರು ಟಿ.ಎಂ. ಶ್ರೀಕಂಠಯ್ಯನವರು. ಅದು ಕುವೆಂಪುಗೂ ಹೋಯಿತು. ಬಿಲ್ಕುಲ್ ಒಪ್ಪಲಿಲ್ಲ ಅವರು. ನಾನು ಮುಗುಳಿಯವ್ರ ವಿಷಯಕ್ಕೆ ಹೇಳಿದೆ ಅಂತ ಕಾಣಿಸುತ್ತೆ. ಇಲ್ಲಿ ಅನಂತನಾರಾಯಣ ಇಡೀ ಕೃತಿಯನ್ನೇ ಅವರು ಒಪ್ಪಲಿಲ್ಲ. ಆ ಸರಳ ರಗಳೆಯ ಬಗ್ಗೆ ಬರೆದಿರೋದು, ಕಥನ ಕಾವ್ಯದ ಬಗ್ಗೆ ಬರೆದಿರೋದು ಇತ್ಯಾದಿ ಇತ್ಯಾದಿ. ಅದು ಭಾಳ ಅದ್ಭುತವಾದ ಹೆಚ್ಚೆಬಿಟ್ರು. ನನ್ನ ಓದಿನ ಮತ್ತು ನಾನು ಮತ್ತೆ 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 ಹೇಳ್ತಾ ಇದ್ದೀನಿ, ಎಲ್ಲ ಕಡೆನೂ ಕನ್ನಡದಲ್ಲಿ ಎಷ್ಟು PhD ಥೀಸಿಸು ಪ್ರಿಂಟ್ ಆಗಿವೆಯೋ ಅವೆಲ್ಲಕ್ಕೂ ಮಕುಟಪ್ರಾಯವಾಗಿರೋದು ಅನಂತನಾರಾಯಣವ್ರ ಕೃತಿ ಅಂತ. PhD ಬರದೇ ಇರೋದು ಪ್ರಕಟ ಆಯಿತು. ಅದು ಪ್ರಕಟ ಮಾಡಿದರು. ಅವ್ರದ್ದೊಂದು ಗಂಗಾ ತರಂಗ ಅಂತಲೋ ಏನೋ ಒಂದು ಪಬ್ಲಿಕೇಶನ್ ಇಟ್ಕೊಂಡಿದ್ರು. ಮೈಸೂರು ಯೂನಿವರ್ಸಿಟಿಯಲ್ಲಿ ಅನಂತನಾರಾಯಣವ್ರಿಗೆ ಬೆಲೆ ಇಲ್ಲದೇ ಆಗೋಯ್ತು. ಆಮೇಲೆ ಇವರು ಟಿ.ಎಂ. ಶ್ರೀಕಂಠಯ್ಯನವರು ಓಪನ್ನಾಗೇ ಹೇಳಿದ್ದಾರೆ, ನಾನು ಬಂಜೆ ಆಗೋದೆ ಅಂತ. ಅಂದರೆ ಹೆರಿಗೆ ಆಗಲಿಲ್ವಲ್ಲ, ಮೊದಲನೇ ಹುಡುಗನಿಗೆ ನಾನು ಗೈಡ್ ಮಾಡಿ ಇದಾಗಲಿ. ಯಾರು ಬರೆದಿರೋದನ್ನ ಇನ್ನೊಬ್ಬ ಅವರು ಆದಮೇಲೆ ಅನಂತನಾರಾಯಣ ಆದಮೇಲೆ ಟಿ.ಎಂ. ಶ್ರೀಕಂಠಯ್ಯನವರ ಶಿಷ್ಯರಾಗಿ PhD ರಿಜಿಸ್ಟರ್ ಮಾಡಿಸ್ತವ್ರು ಯಾರು? ಎಂ ಚಿದಾನಂದ ಮೂರ್ತಿ ಅವರು. ಅವ್ರಿಗೂ ಆಗಲಿಲ್ವ? ಆಯಿತು. ಆಗ ಹೇಳಿದಂತೆ ಟಿ.ಎಂ. ಶ್ರೀಕಂಠಯ್ಯ, ನಾನು ಮೊದಲನೇ ಪುಸ್ತಕ ನಾನು ಬಂಜೆ ಅಂತ ತೀರ್ಮಾನ ಮಾಡಿಬಿಟ್ಟಿದೆ, ಅದು ನಿನ್ನಿಂದ ಪರಿಹಾರ ಆಯಿತು. ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅಂತ ಅದು ಪುಸ್ತಕದ ಹೆಸರು. ಅದು ಕೂಡ ಕನ್ನಡದಲ್ಲಿ ಭಾಳ
ಮುಖ್ಯವಾದ್ದು, ಬಹಳ ಮುಖ್ಯವಾದ್ದು. ಚಿದಾನಂದಮೂರ್ತಿಯವರು ಶಾಸನಗಳನ್ನು ಇಟ್ಕೊಂಡೇ ಕನ್ನಡದ ಸಾಂಸ್ಕೃತಿಕ ಆ ಕಾಲದ ಆ ಪೀರಿಯಡ್ಡಿನ ಸಾಂಸ್ಕೃತಿಕ ಅಧ್ಯಯನ ಹೇಗಿದೆ ಅನ್ನೋದನ್ನು ಅವರು ಮಾಡಿದ್ದಾರೆ. ಅದಕ್ಕೂ ಒಂದು ಗುರುಗಂಜಿ ತೂಕ ಅನಂತನಾರಾಯಣ ಅವರ ಪುಸ್ತಕ. ಅದಕ್ಕೆ ಮೂಲತಃ ಕಾರಣ ಏನು ನಾವು ಯೋಚನೆ ಮಾಡ್ತೀವಲ್ಲ, ಕುವೆಂಪು ಯಾಕೆ ರಿಜೆಕ್ಟ್ ಮಾಡಿದ್ರು, ಇವ್ರ ಬಗ್ಗೆ ಟೀಕೆ ಟಿಪ್ಪಣಿ ಅಥವಾ ಉಪೇಕ್ಷೆ ಮಾಡಿರ್ಬೋದು ಅಲ್ಲಿ, ಅಥವಾ ಬೇರೆಯವರಿಗೆ ಮಾನ್ಯತೆ ಜಾಸ್ತಿ ಕೊಟ್ಟು ಇವ್ರಿಗೊಂಚೂರು ಕಡಿಮೆ ಕೊಟ್ಟಿರ್ಬೋದು. ಇದೆಲ್ಲಕ್ಕೂ ಕಾರಣ ಅವರು ಕಾರಂತರ ಮತ್ತು ಗೋಕಾಕರ ಸಂಪರ್ಕ ಇದ್ದವರು ಇವರು ಅನಂತನಾರಾಯಣ. ಯಾಕೆಂದರೆ ಕಾರಂತರ ಕಾದಂಬರಿಗಳು ಬರೆದಿದ್ರು, ಈ ಕೃತಿನಲ್ಲಿ PhD ಥೀಸಿಸ್ನಲ್ಲೆಲ್ಲ ಗೋಕಾಕರನ್ನ ಎತ್ತಿ ಹಿಡಿದಿದ್ರು. ಆ ಕಾರಣಕ್ಕೆ ಕುವೆಂಪು ಇಂಥ ಕಾರಣಕ್ಕೆ ಇಂಥದ್ದೇ ಅಂತ ಯಾರು ಹೇಳೋಕ್ಕಾಗುತ್ತಾ, ಬರೆಯೋಕ್ಕಾಗುತ್ತಾ? ಆ ಕಾರಣಕ್ಕೆ ಆ ಬುಕ್ಕಿಗೆ ಅವತ್ತೂ ಬರಲಿಲ್ಲ, ಕೊನೆಗೂ ಬರಲಿಲ್ಲ. ಅವ್ರಿಗೊಂದು ಏನು ನೋವಿತ್ತು ಅಂದರೆ, ನಾನು ಇಂಗ್ಲೀಷು ಮತ್ತು ಕನ್ನಡ ಎರಡೂ ಪಾಠ ಮಾಡುವ ಅವಕಾಶ ಸಿಕ್ಕಿದರೆ ಮಾತ್ರ ನಾನು ಉಪಾಧ್ಯಾಯ ವೃತ್ತಿ ಮಾಡ್ತೀನಿ ಅಂತ. ನನಗೆ ತಿಳಿದ ಹಾಗೆ ಅವ್ರಿಗಿಂತ ಮುಂಚೆ ಇದ್ದವರು BM ಶ್ರೀಕಂಠಯ್ಯ ಅವರು. BM ಶ್ರೀಕಂಠಯ್ಯ ಅವರು ಇಂಗ್ಲೀಷ್ ತರಗತಿಗೂ ಪಾಠ ಮಾಡ್ತಾಯಿದ್ರು, ಕನ್ನಡ ತರಗತಿಗೂ ಪಾಠ ಮಾಡ್ತಾಯಿದ್ರು. ಇವರೂ ಕೂಡ ನಾನು ಎರಡಕ್ಕೂ ನನಗೆ ಅವಕಾಶ ಕೊಟ್ಟರೆ ಮಾತ್ರ ಮಾಡ್ತೀನಿ, ಇಲ್ಲಾಂದರೆ ನಾನು ಮಾಡಲ್ಲ ಅಂತ. ಪಾಪ ಬಂತು ಅವರಿಗೆ. ಹಂಪೆ ವಿಶ್ವವಿದ್ಯಾನಿಲಯದಿಂದ ಕನ್ನಡ ಮತ್ತು ಇಂಗ್ಲೀಷ್ ಪ್ರಾಧ್ಯಾಪಕರು ಅಂತ ಆಯ್ಕೆಯಾಗಿ ಬಂತು. ಯಾವತ್ತು ಬಂತು ಅಂದರೆ 7 ದಿನ ಬಂತು ಅಷ್ಟೆ. ಅನಂತನಾರಾಯಣ ಅವರು 7 ದಿನ ನಾನಿದ್ದೆ. ಅವರು ಬೆಂಗಳೂರಿನಲ್ಲಿ ಬಂದಿದ್ದರು, ನಮ್ಮ ಮನೆ ರಸ್ತೆಯಲ್ಲೇ ಅವರ ರಿಲೇಷನ್ ಮನೇಲಿದ್ದರು, ಗುರೂರ ಮನೆಯಿಂದ ಒಂದು ಸ್ವಲ್ಪ ಮುಂದಕ್ಕೆ. ನಾನು ಹೋಗಿ ಆ ಲೆಟ್ರನ್ನೂ ನೋಡಿದೆ, ಅವನ್ನ ಮೈಸೂರಿಗೆ ಆ ದೇಹವನ್ನು ಕಳಿಸ್ಕೊಡೋ ಕೆಲಸವನ್ನೂ ನಾನು ಮಾಡಿದೆ. ಇಲ್ಲೆಲ್ಲೂ ಇದು ಮಾಡಲಿಕ್ಕೆ ಕ್ರಿಮಿಟೋರಿ ಮಾಡೋಕ್ಕೆ ಒಪ್ಕೊಳ್ಳಿಲ್ಲ ಕುಟುಂಬದವರು, ಅಲ್ಲಿಗೆ ಕಳಿಸ್ಬಿಡಿ ಅಂದರು. ನಾನು ಕಾರ್ ವ್ಯವಸ್ಥೆ ಮಾಡಿ ಇನ್ನೊಂದು ಮಾಡಿ ಅನಂತನಾರಾಯಣ ಅವ್ರು ಅಲ್ಲಿಗೆ ಕಳಿಸ್ಕೊಟ್ಬಿಟ್ಟೆ ಅದನ್ನು. ಅನಂತನಾರಾಯಣ ನಮ್ಮ ಪುಸ್ತಕ ಮನೆಗೂ ಬಂದಿದ್ದರು, ನಡ್ಕೊಂಡೇ ಬಂದಿದ್ದರು, ವಾಕ್ ಮಾಡಿಕೊಂಡೇ ಬಂದಿದ್ದರು. ದುಂಡು ಮುಖ, ಶಾರ್ಟು, ಈಗ ನನ್ನಿದೆಯಲ್ಲ ಕೂದಲು ಆ ಥರ ಶಾರ್ಟಾಗಿ ಅವರು ಕಟಿಂಗ್ ಮಾಡ್ಕೊಂಡಿದ್ರು. ಆಮೇಲೆ ಏನಂತ ಸಾಹಿತ್ಯದ ಬಗ್ಗೆ, ಕನ್ನಡದ ಜನದ ಬಗ್ಗೆ, ಲೋಕದ ಬಗ್ಗೆ ಯಾವುದೇ ಥರದ ಅವರಿಗೆ ಇದಿರಲಿಲ್ಲ. ಇದು ಒಂದು ರೀತಿ ವಿಷಾದ ಬಂದು ಹೋಗಿತ್ತು. ಅವ್ರು ಕೆಲಸ ಎಲ್ಲಿ ಮಾಡ್ತಾಯಿದ್ರು? ಮೊದಲು ಪ್ರೊಫೆಸರ್ ಆಗಿದ್ದರಲ್ಲ ಮೈಸೂರಿನಲ್ಲಿ ಯಾವುದೋ ಕಾಲೇಜ್ನಲ್ಲಿ. ಅಲ್ಲಿ ಪೂರ್ತಿ ಮಾಡಿಲ್ಲ? ಅಲ್ಲ, ಪೂರ್ತಿ ಮಾಡೋಕ್ಕೆ ಥೀಸಿಸ್ ಬೇಜಾರಾಗೋಯ್ತಲ್ಲಪ್ಪ. ಅಲ್ಲಿದ್ದಾಗಲೇ ಮಾಡಿದ್ದು, ಅಲ್ಲಿದ್ದಾಗ ಮಾಡಿದಾಗ ಅವ್ರಿಗೆ ಜಿಗುಪ್ಸೆ ಬಂದೋಯ್ತು ಅಂತ. ನನಗೆ ಬೆಲೆ ಇಲ್ದೇ ಆಗೋಯ್ತಲ್ಲ, ವೃತ್ತಿನೂ ಬಿಟ್ಬಿಟ್ರು ಅಷ್ಟೆ. ಆಮೇಲಿಂದ ಅವ್ರು ಹಠ ಹಿಡಿದ್ರು, ನನಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಪಾಠಕ್ಕೆ ಅವಕಾಶ ಕೊಟ್ಟು ಜಾಗದಲ್ಲಿ ಮಾತ್ರವೇ ಮಾಡ್ತೀನಿ ಅಂತ. ಕೊನೆಗೆ ಬಂತು ಅದೇ ದಿನ 7 ದಿನವೇ, ಕೊನೆಗೆ ಅಲ್ಲ 7 ದಿನವೇ ನಾನು ಅದನ್ನು ನೋಡಿದೆ, ಆ ಲೆಟ್ರ್ ನೋಡಿಬಿಟ್ಟೆ. ಹಂಪೆ ವಿಶ್ವವಿದ್ಯಾನಿಲಯದಲ್ಲಿ ಇವರಿಗೆ ಪ್ರೊಫೆಸರ್ಗಿರಿ ಕೊಟ್ಟಿದ್ದರು. ಇದು ನಮ್ಮ ನಾಡಿನ ಇದು. ಯಾರಿಗಾರು ಏನಾರು ಬೇಕು ಮಾಡಬೇಕು ಮುಟ್ಟಬೇಕು ಅಂದರೆ ಅನಂತನಾರಾಯಣ ಸ್ಥಿತಿ ಬರುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಅವ್ರಿಗೆ ಯಾವ ಪ್ರಶಸ್ತಿಯೂ ಇಲ್ಲ, ಏನೂ ಇಲ್ಲ, ಎಂಥದ್ದೂ ಇಲ್ಲ. ದುಡಿದ್ರು. ಬದುಕು ಹೇಗಿತ್ತು? ಬದುಕು ಅದು ಫ್ಯಾಮಿಲಿ ವಿಷಯ ನಮಗೆ ಗೊತ್ತಿಲ್ವಲ್ಲ, ಹೇಗೆ ಬದುಕಿದ್ರು, ಅವ್ರು ಏನಿದ್ರು ಅಂದರೆ ನಿಮಗೂ ನಮಗೆ ಈಗ ಚಿಂತೆ ಅದು. ಹಾಗೆ ಅವ್ರು ಹಾಗೆ ಬದುಕ್ಬಿಟ್ಟಿರ್ತಾರೆ. ಯಾಕಂದ್ರೆ ವೃತ್ತಿಯನ್ನು ಬಿಟ್ರಲ್ಲ ಮಧ್ಯದಲ್ಲಿ ವೃತ್ತಿಯನ್ನು ಬಿಟ್ರಲ್ಲ. ಅದೇ ಅದಕ್ಕೇನೋ ಮಾಡ್ಕೊಂಡಿದ್ರು, ಪಬ್ಲಿಕೇಶನ್ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಅದನ್ನು ಅರಗಿಸ್ಕೊಂಡ್ರು ಶಕ್ತಿ. ಅದನ್ನು ಉತ್ತರ ನಾವು ಕೊಡೋಕ್ಕಾಗಲ್ಲ. ನಾವು ಅವ್ರ ಅಷ್ಟು ಹತ್ತಿರವಾಗಿ ಒಳಕ್ಕೆ ಮನೆ ಒಳಗೆ ಒಂದು PhD ಒಬ್ರಿಗೆ ಅಲ್ಲಿ ರಿಜೆಕ್ಟ್ ಮಾಡಿದ್ಮೇಲೆ ಅದನ್ನು ಬೇರೆ ವಿಶ್ವವಿದ್ಯಾನಿಲಯಕ್ಕೆ ಆಗಲ್ಲ ಕೊಡೋಕ್ಕಾಗಲ್ಲ. ಅಲ್ಲಿಗೆ ಮೊದಲು ಪರ್ಮಿಷನ್ ತೊಗೊಂಡೇ PhD ಮಾಡಿರ್ತಾರೆ, ನಾವು ಈ ವಿಷಯದ ಮೇಲೆ ಮಾಡ್ತೀವಿ ಅಂತ. ಅದಕ್ಕೆ ಅವರು ಗೈಡನ್ನು ಕೇಳಿರ್ತಾರೆ, ಯಾರನ್ನೋ ಇವರು ತೀನಂ ಶ್ರೀಕಂಠಯ್ಯನವ್ರನ್ನ ಸೂಚಿಸಿರ್ತಾರೆ, ಅದು ಓಕೆ ಹಾಕಿರುತ್ತೆ. ಅವರು ಕನ್ನಡ ಹೆಡ್ ಡಿಪಾರ್ಟ್ಮೆಂಟು ಏನೋ ಆಗಿರ್ತಾರೆ. ವ್ಯಾಲ್ಯೂಯೇಷನ್ಗೆ ಹೋದಾಗ 2-3 ಜನಕ್ಕೆ ಅದನ್ನು ಕೊಡ್ತಾರೆ. ಆ ವ್ಯಾಲ್ಯೂಯೇಷನ್ ಮೇಲೆ ನಿಂತಿರುತ್ತೆ ಆ ಥೀಸಿಸ್ಸು. ಕುವೆಂಪು ಅವರು ಸುಮಾರು ಅವ್ರ ಜೀವಮಾನದಲ್ಲಿ ಎಷ್ಟು ಈ ಥರ ಮಾಡಿದ್ರೆ ಅಲ್ಲ, ಅದು ಮುಂದೆ ಬರಬೇಕು. ಹಂಗೆ ನಾವು ಪಟ್ಟಿ ಮಾಡಿ ಅವ್ರ ಬಗ್ಗೆ ನಾವು ಅಪಪ್ರಚಾರ ಮಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ. ಒಟ್ಟಲ್ಲಿ ಅವ್ರಿಗೆ ಅದು ಜಗಜ್ಜಾಹಿರಾದ ಮಾತು. ಕುವೆಂಪು ಅವರಿಂದ ಅನಂತನಾರಾಯಣಿಗೆ ಬರಲಿಲ್ಲ ಅನ್ನೋದು ನಾವು ಹೇಳೋದಲ್ಲ. ಅವ್ರು ಶಿವರುದ್ರಪ್ಪನವ್ರಿಗೆ ಗೊತ್ತಿರಲಿಲ್ವಾ, ಚಿದಾನಂದಮೂರ್ತಿಗೆ ಗೊತ್ತಿರಲಿಲ್ವಾ, ಯಾಕೆ ಅವರು ತೀನಂ ಶ್ರೀಕಂಠಯ್ಯನವ್ರು ತೀನಂ ಶ್ರೀಕಂಠಯ್ಯನವ್ರಿಗೆ ಗೊತ್ತಿರಲಿಲ್ವಾ? ಎಲ್ಲರಿಗೂ ಗೊತ್ತಿರೋ ವಿಚಾರವೇ ಅದು. ನನಗೇನು ನಾನು ಯಾವನೋ ಒಬ್ಬ ಕೊನೆಯವನು, ಸಾಲಿನಲ್ಲಿ ಕೊನೆಯವನು ಇದೆಲ್ಲ ತಿಳ್ಕೊಂಡು ಇಷ್ಟು ಓಪನ್ನಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಯಾರೂ ಅವ್ರು ಹೇಳಲಿಲ್ಲ,
ನನ್ನ ಕಿವಿಗೆ ಬಿದ್ದಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಅದು ನಿಜ ಅನ್ನೇ ಸುಳ್ಳು ಅಂದೆ. ಒಟ್ಟು ನಾ ಥೀಸಿಸ್ಗೆ ಡಾಕ್ಟ್ರೇಟ್ ಬರಲಿಲ್ವಾ? ಅದು ಪ್ರಿಂಟ್ ಆಗೋಕ್ಕೆ ಬಿಡಲಿಲ್ವಾ? ಪ್ರಿಂಟ್ ಆಯ್ತು. ಆಮೇಲೆ ಅವ್ರು ಮಾಡ್ಕೊಂಡ್ರಪ್ಪ, ನೀವು ಯೂನಿವರ್ಸಿಟಿಯಿಂದ ಆಗಲಿಲ್ವಾ? ಇದೆಲ್ಲವೂ ನಡೆದೋಯ್ತು. ಇಂಥವೂ ನಡೀತಾ ಇತ್ತು ಆಗಾಗ್ಗೆ ಅನ್ನೋದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ಈ ನಡುವೆ ಈ ಸೇತುವೆ ಸಾಹಿತ್ಯ ಲೋಕದಲ್ಲಿಯೂ ಕೂಡ ಒಂಥರ ಸಾಂಸ್ಕೃತಿಕ ವಿಕಾರ ಇದು. ಅವೆಲ್ಲ ಆಗಿವೆ ಆಗಿಲ್ಲ ಅಂತ ನಾವು ಹೇಳಬಾರ್ದು. ಅದಕ್ಕೆ ಈಗಿನ ನನ್ನ ಓದಿನ ಪ್ರಕಾರ ಹೇಳೋದೇ ಆದರೆ, ಅವನ ಹೆಸರು ಎನಿಮಲ್ ಫಾರಮ್ ಅಂತ ಒಂದು ಕಾದಂಬರಿಯನ್ನು ಬರೆದ ಅವನ ಹೆಸರೇನು ಮರ್ತೋಯ್ತು, ಈಗ ತಾನೇ ಜ್ಞಾಪಕ ಬಂದಿತ್ತು. ಆ ಬುಕ್ಕನ್ನು ಫೇಬರ್ ಕಂಪ್ನಿ ಅದರ ಎಡಿಟ್ರು TS ಎಲಿಯಟ್ ಅವರು. ಇದೊಂದು ನಾನ್ ಸೆನ್ಸ್ ಪುಸ್ತಕ ಅಂತ ಸ್ಕ್ರಿಪ್ಟನ್ನು, ನಾನ್ ಸೆನ್ಸ್ ಬುಕ್ ಅಥವಾ ಸ್ಕ್ರಿಪ್ಟ್ ಅಂತೇಳಿ ಅದನ್ನು ರಿಜೆಕ್ಟ್ ಮಾಡಿಬಿಟ್ಟ. ನವ್ಯದ ಮಹಾನ್ ಕವಿ ಆತ TS ಎಲಿಯಟ್ಟು. ಅದನ್ನು ಓದಿ ಅದು ಅವನಿಗೆ ಇಷ್ಟನೇ ಆಗಲಿಲ್ಲ ಆಗ ಕಾದಂಬರಿ. ಆದರೆ ಇವತ್ತು ಅದು ಜಗತ್ ಪ್ರಸಿದ್ಧವಾದ ಕಾದಂಬರಿ. ಅವನು ಜಗತ್ ಪ್ರಸಿದ್ಧವಾದ ಲೇಖಕ, ಕಾದಂಬರಿಕಾರ. ಅವನ ಹೆಸರೇನು ಮರ್ತೋಯ್ತು, ಮಧ್ಯೆ ಜ್ಞಾಪಕ ಬಂದರೆ ಹೇಳ್ತೀನಿ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ಈಗ ಕುವೆಂಪು ರಿಜೆಕ್ಟ್ ಮಾಡಿರ್ಬೋದು, ಆದರೆ ಅನಂತನಾರಾಯಣ್ ಗಟ್ಟಿಯಾಗಿ ಬಿಡಲಿಲ್ವಲ್ಲ. ಅವ್ರು ಅಷ್ಟಕ್ಕೆ ಮುಗಿಸ್ಬಿಟ್ಟು ಏನೋ ಹೋಗಿ ಆತ್ಮಹತ್ಯೆ ಏನು ಮಾಡ್ಕೊಂಡಿಲ್ವಲ್ಲ. ಬಟ್ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಅವ್ರಿಗೆ ಅವ್ರದ್ದೇ ಆದಂಥ ತಾನ ಇದೆ. ಅನಂತನಾರಾಯಣ್ ಇದೆ, ಬೇಕಾಷ್ಟು ಕಾದಂಬರಿಗಳು ಬರೆದಿದ್ದಾರೆ, ಬೇಕಾಷ್ಟು ವಿಮರ್ಶಾ ಗ್ರಂಥಗಳು ಬರೆದಿದ್ದಾರೆ. ಈ ಥೀಸಿಸ್ ಅವ್ರು ಸ್ವತಃ ಆಮೇಲೆ ಅವರೇ ಪ್ರಕಟಿಸಿದ್ರು. ಒಂದು ಪಬ್ಲಿಕೇಶನ್ ಓಪನ್ ಮಾಡಿದ್ರು ಮೈಸೂರಿನಲ್ಲಿ. ಇದು ಒಳ್ಳೆ ವಿಮರ್ಶೆ ಬಂತ ಅದಕ್ಕೆ ಅಲ್ಲ, ದೊಡ್ಡವರು ಅಂತಲೇ ಆಗೋಯ್ತಲ್ಲ. ಒಳ್ಳೆ ವಿಮರ್ಶೆ ಬರೋದಕ್ಕೆ ಅನಂತನಾರಾಯಣ್ ಅವರಂದರೆ ಇದು ಎಲ್ಲವನ್ನೂ ದಾಟಿ ಬಂದಿದ್ದಾರೆ. ಹಾಗೆ ಅವ್ರನ್ನ ಯಾರು ತುಳಿಯುವ ಪ್ರಯತ್ನ ಆಮೇಲೆ ಯಾರೂ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ವರ್ಕ್ ಅಂಥದ್ದು. ಅದನ್ನು ನೋಡಿಕೊಂಡು ಈಗ ಎಷ್ಟೋ ಜನ ಬೇರೆ ಬೇರೆ ಗ್ರಂಥಗಳು, ಅದರ ಮರಿ ಗ್ರಂಥಗಳು ಬೇಕಾಷ್ಟು ಬಂದಿವೆ. ಅವ್ರು ಮಾಡಿರೋ ವಿಷಯ ಸಂಗ್ರಹಣೆ, ಶೇಖರಣೆ, ಅಭಿಪ್ರಾಯ, ತೀರ್ಮಾನ ಇವೆಲ್ಲವೂ ಕೂಡ ಆಮೇಲೆ ಬಳಕೆ ಆಗಿದೆ. ಅದರಲ್ಲೇನೂ ಇಲ್ಲ. ಆಮೇಲೆ ಕುವೆಂಪುಗೂ ಏನಾದ್ರು ಅನಿಸಿರ್ಬೋದೇನೋ, ಅಯ್ಯೋ ನಾನು ಸುಮ್ಮನೆ ಇದ್ಬಿಡ್ಬೋದಾಗಿತ್ತು, ಅದು ನಾನು ಹೇಳೋಕ್ಕಾಗಲ್ಲ, ಅವ್ರ ಪ್ರತಿನಿಧಿ ಅಲ್ಲ ನಾನು, ಅದು ಹೇಳಿದ್ದು. ಹಾಗಾಗಿ ಅದಿರಲಿ, ಅದು ನಡೆದೋಯ್ತು. ಅನಂತನಾರಾಯಣ ಸಾಹಿತ್ಯದಲ್ಲಿ ಅವರದೇ ಆದ ಒಂದು ಇದರಲ್ಲಿ ಇದ್ದಾರೆ, ಕೊಡುಗೆನೂ ಇದೆ. ಭಾಳ ಮುಖ್ಯವಾದ ಪ್ರಗತಿಶೀಲರಲ್ಲಿ ಅವರೊಬ್ಬ ವಿಮರ್ಶಕರಾಗಿಯೂ ಕೂಡ, ಕತೆ ಕಾದಂಬರಿ ಅಲ್ಲದೇ ವಿಮರ್ಶಕರಾಗಿಯೂ ಕೂಡ ಅವರಿಗೊಂದು ಬೆಲೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ನಾನು ಅನ್ಕೋತೀನಿ.